ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ತುಂಬ ರುಚಿಯಾಗಿರುವಂತಹ ಗರಿ ಗರಿ ಆದಂಥ ಕ್ರಿಸ್ಪಿ ಆದಂತಹ ಡ್ರೈ ಗೋಬಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈಸಿಯಾಗಿ ಸಿಂಪಲ್ ಆದಂಥ ಮೆಥಡ್ನಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿಂದು ನೋಡ್ರಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಇಷ್ಟಪಡ್ತಾರೆ. ತಿನ್ನಬೇಕು ಅಂದ ತಕ್ಷಣ ಮಾಡ್ಕೊಂಡು ತಿಂದು ನೋಡ್ರಿ. ಸೂಪರ್ ಆಗಿರುತ್ತೆ. ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಕೋಟಿಂಗ್ ಸ್ವಲ್ಪ ಕೂಡ ಬಿಟ್ಕೊಳ್ಳೋದಿಲ್ಲ, ಈಸಿಯಾಗಿ ಮಾಡ್ಕೊಳ್ರಿ. ನೋಡಿ ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಇಲ್ಲಿ ನೋಡ್ರಿ, ನಾನು ಒಂದು ಪೂರ್ತಿಯಾದಂಥ ಗೋಬಿನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ. ನಿಮಗೆ ಕಬಾಬ್ ಎಷ್ಟು ಸೈಜ್ನಲ್ಲಿ ಬೇಕೋ ಆ ರೀತಿ ನೀವು ಇದನ್ನು ಕಟ್ ಮಾಡಿ ತೊಗೋಬೇಕು. ಈಗ ನೋಡಿರಿ, ಇದನ್ನು ವಾಶ್ ಮಾಡೋದಕ್ಕೆ ನಾನು ಕುದಿಯುವಂತಹ ಬಿಸಿ ನೀರನ್ನು ತೊಗೊತಾ ಇದ್ದೀನಿ. ಅಂದರೆ ಕುದಿ ಬಂದಿರುವಂಥ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ನೋಡಿರಿ, ಫ್ಲವರ್ನಲ್ಲಿ ಜಾಸ್ತಿ ಹುಳ ಇರೋ ಚಾನ್ಸಸ್ ಇರುತ್ತೆ. ಗ್ರೀನ್ ಕಲರ್ ಹುಳ ಇರುತ್ತೆ, ಸಣ್ಣ ಸಣ್ಣ ಚಿಕ್ಕದ. ಅದೆಲ್ಲ ಹೋಗಬೇಕು ಅಂದರೆ ನೀವು ಇದನ್ನು ಒಂದು ಸ್ವಲ್ಪ ಈ ಥರ ಕುದಿಯೋ ನೀರಿನಲ್ಲಿ ಒಂದು 5 ರಿಂದ 10 ನಿಮಿಷ ನೀವು ಇದನ್ನು ನೆನೆ ಇಡಬೇಕು. ಆವಾಗ ಏನಾಗುತ್ತೆ, ಇದರಲ್ಲಿರುವಂಥ ಎಲ್ಲ ಹುಳುಗಳು ಹೊರಟೋಗುತ್ತೆ. ಆಮೇಲೆ ಇದನ್ನು 2-3 ಸತಿ ನೀವು ಚೆಂದಂಗೆ ವಾಶ್ ಮಾಡಿ ತೊಗೊಳ್ರಿ. ಒಂದು 10 ನಿಮಿಷ ಅದನ್ನು ನೀರಿನಲ್ಲಿ ಬಿಸಿನೀರಲ್ಲಿ ನೆನೆಸಿ ಈ ರೀತಿ ವಾಶ್ ಮಾಡಿ ತೊಗೊಂಡು ಸ್ವಲ್ಪ ಇದನ್ನು ತಣ್ಣಗಾಗಕ್ಕೆ ಬಿಡ್ರಿ. ನಾವು ಬಿಸಿನೀರು ಹಾಕಿರ್ತೀವಲ್ಲ, ತಣ್ಣಗಾಕಿ ಬಿಟ್ಟ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1-2 ಕಪ್ಪಷ್ಟು ನೋಡಿರಿ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಈಗ ಮೆಜರ್ಮೆಂಟ್ನಲ್ಲಿ ಹೇಳಬೇಕಂದ್ರೆ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, ಇಷ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನೀವು ಬೇಕಂದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಬೋದು. ಮತ್ತು ಇಲ್ಲಿ ನೋಡಿರಿ, ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ನಾನು ಯಾವುದೇ ಇದಕ್ಕೆ ಫುಡ್ ಕಲರ್ ಬಳಸ್ತಾ ಇಲ್ಲ, ಅಚ್ಚ ಖಾರದ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿರಿ. ಇಲ್ಲಾಂದರೆ ವಿನೆಗರ್ ಸಹಿತ ನೀವು ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ನೋಡಿರಿ, ತುಂಬ ರುಚಿಯಾಗಿ ಬರುತ್ತೆ. ಕೋಟಿಂಗು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಮತ್ತು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿರಿ. ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇವೆರಡೂ ಇಲ್ಲಾಂದರೆ ನೀವು ಚಿಕನ್ ಪೌಡ್ರ್ ಆದರೂ ಹಾಕ್ಬೋದು. ಫಸ್ಟು ಇದನ್ನೆಲ್ಲ ನಾವು ಹಾಕಿರುವಂಥ ಮಸಾಲೆಗಳನ್ನು ಡ್ರೈ ಆಗಿ ಮಿಕ್ಸ್ ಮಾಡಿಕೊಡ್ರಿ. ಅಂದರೆ ನಾವು ಏನೇನು ಮಸಾಲ ಹಾಕಿರ್ತೀವಲ್ಲ ಅದು ಒಂದೇ ಹತ್ರ ಕೂಡೋದಿಲ್ಲ, ಗೋಬಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫ್ಲವರಿಗೆಲ್ಲದು. ಈ ಥರ ಒಂದ್ಸರಿ ಡ್ರೈ ಮಿಕ್ಸ್ ಮಾಡಿರಿ. ಇದನ್ನು ಡ್ರೈ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿರಿ, ನಾನು ಯಾವುದೇ ಫುಡ್ ಕಲರ್ ಹಾಕಿಲ್ಲ, ಆದ್ರ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನಿಲ್ಲಿ ಅಚ್ಚ ಖಾರದ ಪುಡಿ ಬಳಸಿರೋದ್ರಿಂದ ನ್ಯಾಚುರಲ್ ಕಲರ್ನಲ್ಲೇ ನಾವು ಮಾಡ್ಕೋಬೋದು. ಏಕೆಂದರೆ ಫುಡ್ ಕಲರ್ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನೀವು ಈ ರೀತಿ ಆರೋಗ್ಯಕರವಾಗಿ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡ್ರಿ. ತುಂಬ ಟೇಸ್ಟಿಯಾಗಿರುತ್ತೆ, ಖುಷಿಯಾಗಿ ತಿಂತಾರೆ ನೋಡಿರಿ. ಇದನ್ನೇ ನೆನೆಸ್ಬೇಕು ಅಂತಿಲ್ಲ, ಮ್ಯಾರಿನೇಷನ್ ಮಾಡಬೇಕು ಅಂತೇನಿಲ್ಲ. ಮಾಡಿದ ತಕ್ಷಣವೇ ಇದನ್ನು ಕರಿಬೋದು. ಕಲಸಿದ ತಕ್ಷಣ ನೋಡಿರಿ, ಈ ಥರ ಈಸಿಯಾಗಿ ಕಲಿಸ್ಕೊಳ್ರಿ. ನೀರು ಮಾತ್ರ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಈ ರೀತಿ ಪೂರ್ತಿಯಾಗಿ ಇದನ್ನು ಎಲ್ಲ ಮಸಾಲ ಕೋಟ್ ಆಗಬೇಕು, ಆ ರೀತಿ ಇದನ್ನು ಕಲಿಸ್ಕೊಳ್ರಿ. ನೋಡಿ, ಇಲ್ಲಿದು ಚೆನ್ನಾಗಿ ಕಲಿಸಿದ್ದೀನಿ. ಈಗ ಇದನ್ನು ಫ್ರೈ ಮಾಡೋದಕ್ಕೆ ಒಂದು ಕಡಾಯಿನ ಬಿಸಿ ಮಾಡಿದ್ದೀನಿ ನಾನು. ಇದಕ್ಕೆ ಫ್ರೈ ಮಾಡೋದಕ್ಕೆ ಎಣ್ಣೆನ ಹಾಕ್ಕೊಳ್ರಿ. ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು. ಕೋಟಿಂಗ್ ನೋಡಿರಿ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಕೆಲವೊಂದು ಸಾರಿ ಗೋಬಿನ ಫ್ರೈ ಮಾಡಬೇಕಾದ್ರೆ ಏನಾಗುತ್ತೆ, ಹಿಟ್ಟು ಎಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೋಡಿರಿ, ಎಣ್ಣೆನ ಫಸ್ಟು ಚೆನ್ನಾಗಿ ಬಿಸಿ ಮಾಡಬೇಕು. ಚೆನ್ನಾಗಿ ಬಿಸಿ ಆದ್ರೇ ನೋಡಿರಿ ಗೋಬಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿರಿ, ಚೆನ್ನಾಗಿ ಇದು ಕೂಡ ಎಲ್ಲ ಮಸಾಲ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದೊಂದಾಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಆದಷ್ಟು ಈ ರೀತಿ ಬಿಡಿಯಾಗಿ ಹಾಕ್ರಿ. ನೋಡಿರಿ, ಎಣ್ಣೆ ಕೂಡ ಸರಿಯಾಗಿ ಬಿಸಿಯಾಗಿದೆ. ಈ ರೀತಿ ಬಿಸಿ ಆದಮೇಲೆ ಹಾಕ್ರಿ, ಆವಾಗ ಸೂಪರಾಗಿ ಬರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಗರಿಯಾಗಿ ಬರುತ್ತೆ ನೋಡಿರಿ. ನೀವು ಎಷ್ಟೊತ್ತು ಇಟ್ಟರೂ ಸಹಿತ ಕ್ರಿಸ್ಪಿಯಾಗಿಯೇ ಇರುತ್ತೆ. ನೋಡಿ, ಇದೇ ರೀತಿ ಎಲ್ಲದನ್ನು ಹಾಕಿ ಫ್ರೈ ಮಾಡಿಕೊಳ್ರಿ. ಹೈ ಫ್ಲೇಮಲ್ಲೇ ಫ್ರೈ ಮಾಡಿರಿ. ಫಸ್ಟು ಚೆನ್ನಾಗಿ ಒಂದು ಕಡೆ ಎಲ್ಲ ಸರಿಯಾಗಿ ಬೆಂದಮೇಲೆ ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡಿಕೊಳ್ರಿ. ಅವಾಗೇನಾಗುತ್ತೆ, ಫ್ಲವರು ನೀಟಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ, ರುಚಿ ಸೂಪರಾಗಿರುತ್ತೆ. ನೋಡಿ, 2 ಕಡೆ ಚೆನ್ನಾಗಿ ಬೇಯಿಸ್ಕೊಡ್ರಿ. ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಡ್ರಿ. ಸ್ಟಾರ್ಟಿಂಗಲ್ಲಿ ಹಾಕಬೇಕಾದ್ರೆ ನೀವು ಹೈ ಫ್ಲೇಮ್ ಇಟ್ಟು ಹಾಕಿರಿ. ಅವಾಗ ಏನಾಗುತ್ತೆ ನೋಡಿರಿ, ಇಲ್ಲಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಕೂಡ ಕೋಟಿಂಗ್ ಬಿಟ್ಕೊಂಡಿಲ್ಲ, ಎಣ್ಣೆಯಲ್ಲಿ ಹಿಟ್ಟು ಸ್ಪ್ರೆಡ್ ಆಗಿಲ್ಲ.
ಸೂಪರಾಗಿ ಬಂದಿದೆ ನೋಡಿರಿ. ಖಡಕ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ತೆಗೆದು ಬಿಸಿ ಬಿಸಿಯಾಗಿ ನೀವು ಇದನ್ನು ಸರ್ವ್ ಮಾಡಿ ತಿನ್ಬೋದು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳನ್ನು, ಆಲೂ ಸ್ನ್ಯಾಕ್ಸು, ಪೊಟ್ಯಾಟೊ ಸ್ನ್ಯಾಕ್ಸು ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಪ್ರತಿಯೊಂದನ್ನು ನಾನು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಚಾನಲ್ನಲ್ಲಿದೆ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ರೆಸಿಪಿಗಳು ಅಲ್ಲಿ ಅವೈಲಬಲ್ ಇರುತ್ತೆ. ನಿಮಗೆ ಯಾವ್ದು ರೆಸಿಪಿ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋಗಳನ್ನು ಶೇರ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲದೂ ಗೋಬಿನೂ ನಾನು ಎಣ್ಣೆ ಬಸ್ತು ನೀಟಾಗಿ ತೆಗೆದಿದ್ದೀನಿ. ಸ್ವಲ್ಪ ಕೂಡ ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ನಾವಿಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಗರಿಯಾಗಿ ಸೂಪರಾಗಿ ಬಿಡಿಯಾಗಿ ಬಂದಿದೆ ಅಂಥೇಳಿ. ಪರ್ಫೆಕ್ಟ್ ಆಗಿದೆ. ಈಗ ನೋಡಿರಿ, ಸೆಕೆಂಡ್ ಬ್ಯಾಚ್ ಅಂದರೆ ನಾನು ಎಣ್ಣೆಲಿ ಸೆಕೆಂಡ್ ಸ್ಟೆಪ್ಪನ್ನು ಕರಿತಾ ಇದ್ದೀನಿ. ಎಣ್ಣೆ ಮತ್ತೆ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ. ನಾವು ಒಂದು ಫ್ಲವರ್ನಲ್ಲಿ ನೋಡಿರಿ ಮನೆ ಮಂದಿಗೆ ಆಗುವಷ್ಟು ನಾವು ಗೋಬಿನ ಮಾಡ್ಕೋಬೋದು ನೋಡಿರಿ ಈಸಿಯಾಗಿ. ನೀವು ಹೊರಗಡೆ ಎಲ್ಲ ಸ್ಟ್ರೀಟಲ್ಲಿ ತಿಂತಿರ್ತೀರ, ಆ ರೀತಿ ತಿನ್ನೋ ಬದಲು ಮನೆಯಲ್ಲೇ ಈ ರೀತಿ ಆರೋಗ್ಯಕರವಾಗಿ ಮಾಡಿಕೊಡ್ರಿ. ಈಗ ಮಕ್ಕಳು ನೋಡಿರಿ ರಜೆ ಬಂತಲ್ವ, ಅದು ಬೇಕು ಇದು ಬೇಕು ಅಂತ ಕೇಳ್ತಿರ್ತಾರೆ. ಈ ರೀತಿ ನೀವು ಗೋಬಿನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಡೋದ್ರಿಂದ ಅವ್ರಿಗೂ ಖುಷಿಪಟ್ಟು ತಿಂತಾರೆ. ಮನೇಲಿ ಮಾಡಿದ್ರೆ ನೋಡಿರಿ ಎಲ್ಲರೂ ತಿನ್ಬೋದು. ನೀವು ಹೊರಗಡೆ ಖರ್ಚು ಮಾಡೋ ದುಡ್ಡಿನಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಪ್ರತಿಯೊಬ್ಬರೂ ತಿನ್ಬೋದು ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ. ಇದನ್ನು ಸಹಿತ ನಾನಿಲ್ಲಿ ಕ್ರಿಸ್ಪಿಯಾಗಿ ಆಗೋವರೆಗೂ ಕರೆದು ನಾನಿಲ್ಲಿ ತೆಗಿತಾ ಇದ್ದೀನಿ ನೋಡಿರಿ. ಎಲ್ಲದನ್ನು ಪ್ರತಿಯೊಂದನ್ನು ಸೂಪರಾಗಿ ಬಂದಿದೆ. ಇದೇ ರೀತಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ನೋಡಿ, ಇಲ್ಲಿ ಗೋಬಿ ಎಲ್ಲದನ್ನು ನಾನು ಲಾಸ್ಟಲ್ಲಿ ಫ್ರೈ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿ ಕರಿಬೇವನ್ನು ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಏಕೆಂದರೆ ಈ ಗೋಬಿ ಜೊತೆ ತಿನ್ನೋದಕ್ಕೆ ಇದು ಒಂದು ಎಕ್ಸ್ಟ್ರಾಡಿನರಿ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ ನೋಡಿರಿ. ಸೂಪರ್ ಟೇಸ್ಟಾಗಿರುತ್ತೆ. ಇದನ್ನೊಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ. ಈ ಗೋಬಿ ಜೊತೆ ಈ ಥರ ಫ್ರೈ ಮಾಡಿದಂಥ ಕರಿಬೇವಿದ್ರೆ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಸ್ವಲ್ಪ ಲಾಸ್ಟಲ್ಲಿ ಕರಿಬೇವು ಸೊಪ್ಪನ್ನು ಈ ರೀತಿ ಮೇಲ್ಗಡೆ ಹಾಕ್ಕೊಳ್ರಿ. ಮತ್ತು ಹಸಿ ಉಳ್ಳಾಗಡ್ಡಿ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣನ್ನು ಮೇಲಿಂದ ಹಿಂಡಿಬಿಟ್ಟು ತಿನ್ಬೋದು. ಇನ್ನೂ ರುಚಿಯಾಗಿರುತ್ತೆ ನೋಡಿರಿ. ಎಲ್ಲದೂ ಚೆನ್ನಾಗಿ ಬಂದಿದೆ ನೋಡಿರಿ. ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನೋಡಿರಿ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡಿಕೊಡ್ರಿ. ವಿಡಿಯೋಗೆ ಲೈಕ್ ಕೊಡಿ. ನೋಡಿ, ತುಂಬ ರುಚಿಯಾಗಿದೆ. ನಾವು ಹಾಕಿರುವಂಥ ಸಿಂಪಲ್ ಅಂತ ಮನೆಯಲ್ಲಿರುವಂತಹ ಗರಂ ಮಸಾಲ ಅದೆಲ್ಲ ಹಾಕಿದ್ದೀವಲ್ಲ, ಸೂಪರಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿದೆ ನೋಡಿರಿ. ಫುಡ್ ಕಲರ್ ಇಲ್ದಲೇ ನಾವು ಈ ರೀತಿ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಬೋದು ನೋಡಿರಿ. ನ್ಯಾಚುರಲ್ ಕಲರ್ನಲ್ಲೇ ನಾವು ಮಾಡ್ಕೊಬೋದು. ಯಾವುದೇ ಫುಡ್ ಕಲರ್ನ ಬಳಸೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಆರೋಗ್ಯ ಫುಡ್ ಕಲರು ಒಳ್ಳೆಯದಲ್ಲ, ಯಾರಿಗೇ ಆಗಿರ್ಬೋದು. ಈ ಥರ ನ್ಯಾಚುರಲಾಗಿ ಮಾಡಿಕೊಂಡು ತಿನ್ನಿರಿ ಮನೆಯಲ್ಲೇ. ತುಂಬ ಆರೋಗ್ಯಕರವಾಗಿ ಇರುತ್ತೆ. ಹಾಗೆ ಎಲ್ರಿಗೂ ಇಷ್ಟ ಕೂಡ ಆಗುತ್ತೆ ನೋಡಿ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.